ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಇವತ್ತಿನ ಈ ಸಂಚಿಕೆಯಲ್ಲಿ FIR ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮಗೆಲ್ಲರೂ ಇರುವ ಮಾಹಿತಿಯ ಪ್ರಕಾರ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ನಮಗೆಲ್ಲರಿಗೂ ಏನು ತಿಳಿದಿದೆ, ಕಂಪ್ಲೇಂಟ್ ಕೊಟ್ಟಿದ ತಕ್ಷಣವೇ ಪೊಲೀಸರು FIR ಆಗಿ ರಿಜಿಸ್ಟರ್ ಮಾಡ್ಕೊತಾರೆ ಅಂತ ನಮಗೆಲ್ಲರಿಗೂ ತಿಳಿದಂತಹ ಮಾಹಿತಿ. ಆದರೆ ನಾವು ಕೊಡೋ ಎಲ್ಲ ಕಂಪ್ಲೇಂಟು ಪೊಲೀಸರು FIR ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಬರುತ್ತಾ ಅಂದರೆ ಇಲ್ಲ. ನಾವು ಕೊಡೋ ಎಲ್ಲ ಕಂಪ್ಲೇಂಟ್ಗೆ FIR ಆಗಿ ಅವರು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಅವರು FIR ಆಗಿ ರಿಜಿಸ್ಟರ್ ಮಾಡ್ಕೊತಾರೆ ಅಂದರೆ ನಾವು ಕೊಡೋ ಕಂಪ್ಲೇಂಟ್ ಅಥವಾ ನಾವು ಕೊಡೋ ಮಾಹಿತಿ ಒಂದು ಗಂಭೀರವಾದ ವಿಷಯ ಅಥವಾ ಒಂದು ಗಂಭೀರವಾದ ಆಫೆನ್ಸ್, ತುಂಬ ಸೀರಿಯಸ್ ಆಫೆನ್ಸ್ ಇದ್ದರೆ ಮಾತ್ರ ಅವ್ರು FIR ಆಗಿ ರಿಜಿಸ್ಟರ್ ಮಾಡ್ಕೊತಾರೆ. ಇವಾಗ ಸೀರಿಯಸ್ ಆಫೆನ್ಸ್ ಯಾವುದು? ಡಕಾಯ್ತಿ, ಮರ್ಡರ್, ರೇಪ್, ಟೆಫ್ಟ್, ಅಬ್ಡಕ್ಷನ್, ಕಿಡ್ನ್ಯಾಪಿಂಗ್, ಇಂಥಕ್ಕೆಲ್ಲ ನಾವು ಸೀರಿಯಸ್ ಆಫೆನ್ಸ್ ಅಂತ ಕರಿತೀವಿ. ಸೊ ಇಂಥ ವಿಚಾರದ ಬಗ್ಗೆ ನಾವೇನಾದರೂ ಮಾಹಿತಿ ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ಬರೀ ಈ ವಿಷಯಕ್ಕೆ ಮಾತ್ರ ಅವರು FIR ಆಗಿ ರಿಜಿಸ್ಟರ್ ಮಾಡ್ಕೊತಾರೆ. ಆ್ಯಂಡ್ ಅವರು FIR ಆಗಿ ರಿಜಿಸ್ಟರ್ ಮಾಡಿಕೊಂಡು ನಮಗೆ ಅವರು ಒಂದು ಅಕ್ನಾಲೇಜ್ಮೆಂಟ್ ಕೊಡಬೇಕು. ಇದರ ಪ್ರಕಾರವಾಗಿ ಒಂದು ಜಡ್ಜ್ಮೆಂಟ್ ಹೊರಗೆ ಹಾಕಿದ್ರು. ಯಾವುದು? ಲಲಿತಾ ಕುಮಾರಿ ವರ್ಸಸ್ ದ ಸ್ಟೇಟ್ ಆಫ್ UP ಆ್ಯಂಡ್ ಅದರ್ಸ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಬಂದಿತ್ತು. ಸೊ ಈ ಜಡ್ಜ್ಮೆಂಟಲ್ಲಿ ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಪೊಲೀಸರು ಕೆಲವು ಟೈಮ್ ಹೋದಾಗ ಅವ್ರು FIR ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ರೂ, ಒಂದು ಗಂಭೀರವಾದ ಅಪರಾಧ ನಡೆದಿದೆ ಅಂತಹ ಇನ್ಫಾರ್ಮೇಷನ್ ಕೊಟ್ಟರೂ ಸಹ ಈ ಪೊಲೀಸರು ಏನು ಮಾಡ್ತಾರೆ, ನಮ್ಮ FIR ರಿಜಿಸ್ಟರ್ ಮಾಡಲ್ಲ. ಇಂತಹ ವಿಷಯ ತುಂಬ ಜಡ್ಜಸ್ ಮುಂದೆ ತುಂಬ ಕೇಸಸ್, ಇದ್ರ ಪ್ರಕರಣದ ಬಗ್ಗೆ ತುಂಬ ಕೇಸಸ್ ಬರ್ತಿತ್ತು. ಅದಕ್ಕೆ ಇದ್ರಿಗೆಲ್ಲ ಸೇರಿ ಒಂದು ಇಂಪಾರ್ಟೆಂಟ್ ಗೈಡ್ಲೈನ್ಸ್ನ ಅವ್ರು ಕೊಟ್ಟರು. ಏನಂದರೆ, ಪೊಲೀಸರ ಹತ್ರ ನಾವು ಹೋದಾಗ ಈ ಥರ ಒಂದು ಅಪರಾಧ ನಡೆದಿದೆ, ತುಂಬ ಸೀರಿಯಸ್ ಅಪರಾಧ ನಡೆದಿದೆ ಅಂತಹ ಕಂಪ್ಲೇಂಟ್ ಅಥವಾ ಮಾಹಿತಿ ಬಂದರೆ ಅವರು ತಕ್ಷಣ FIR ರಿಜಿಸ್ಟರ್ ಮಾಡಿಕೊಂಡು ತಕ್ಷಣ ಅವರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ಒಂದು ಕಾಪಿ ಕೂಡ ಕೊಡಬೇಕು ಅಕ್ನಾಲೇಜ್ಮೆಂಟ್ಗೋಸ್ಕರ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಯಾರು ಮಾಹಿತಿ ಕೊಟ್ಟಿದ್ದಾರೋ ಅವ್ರಿಗೆ. ಇನ್ ಕೇಸ್ ಅವರು FIR ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮ ಕಾಪಿ ಕೊಟ್ಟಿಲ್ಲ ಅಂದರೆ ಅವ್ರು ಮ್ಯಾಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಮಾಡಬಹುದು. ಆ್ಯಂಡ್ ಮ್ಯಾಜಿಸ್ಟ್ರೇಟ್ಗೆ ಅವರು ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟಿಂದ ಡೈರೆಕ್ಷನ್ ಕೊಟ್ಟು ಅವ್ರು ಮಾಡಿಲ್ಲ ಅಂದರೆ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡಬಹುದು ಅಂತ ಈ ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ. ಸೊ FIR ಪೊಲೀಸರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಲ್ಲ ಗಂಭೀರವಾದ ಅಪರಾಧದ ಬಗ್ಗೆ ನಾವು ಅವ್ರಿಗೆ ಕೊಟ್ಟರೆ ಅವರು FIR ರಿಜಿಸ್ಟರ್ ಮಾಡಿಕೊಂಡೇ ಬೇಕು ಅಂತ ಗೈಡ್ಲೈನ್ಸ್ ಇದೆ. ನಾವು ತುಂಬ ಸತಿ ಕೇಳ್ಪಟ್ಟಿದ್ದೀವಿ FIR ಬಂದು ರಿವೆಂಜ್ ಆಗಿನೋ ಇಲ್ಲ ದ್ವೇಷದಿಂದನೋ ಹಾಕ್ಕೊತಾರೆ. ಕೆಲವು ಹೇಳ್ತಾರೆ, ಇರು ನಿನಗೆ ಬುದ್ಧಿ ಕಳಿಸ್ತೀನಿ, ನಿಂಗೆ ಪಾಠ ಕಳಿಸ್ತೀನಿ, ನಿನ್ನ ಮೇಲೆ FIR ಹಾಕ್ಬಿಡ್ತೀನಿ, ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಆವಾಗ ಪೊಲೀಸರಿಗೆ ಒಂದು ಪವರ್ ಇದೆ, ಇಲ್ಲ ವಿ ಕ್ಯಾನ್ ಕಾಲ್ ಇಟ್ ಡಿಸ್ಕ್ರಿಷನ್ ಅಂತ ನಾವು ಕರಿತೀವಿ, ಡಿಸ್ಕ್ರಿಷನರಿ ಪವರ್ಸ್ ಅಂತ ನಾವು ಕರಿತೀವಿ. ಸೊ ಈ ಡಿಸ್ಕ್ರಿಷನರಿ ಪವರ್ ಪೊಲೀಸರ ಹತ್ರ ಯಾವುದಿದೆ ಅಂದರೆ, ವೆದರ್ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅದಲ್ಲಿ ಆಗಿರೋ ಒಫೆನ್ಸು ವೆದರ್ ಇಟ್ ಇಸ್ ಅ ಕಾಗ್ನಿಸೆನ್ಸ್ ಒಫೆನ್ಸ್ ಅಥವಾ ನಾನ್ ಕಾಗ್ನಿಸಬಲ್ ಒಫೆನ್ಸ್. ಜನರಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ವೆದರ್ ಇಟ್ ಈಸ್ ಅ ಸೀರಿಯಸ್ ಒಫೆನ್ಸ್ ಅಥವಾ ಇಸ್ ಇಟ್ ಅ ನಾನ್ ಸೀರಿಯಸ್ ಒಫೆನ್ಸ್ ಅಂತ ಅವರು ನೋಡಿಕೊಂಡು ಬೇಕಾದರೆ ಅವರು FIR ಆಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇದು ಯಾವ ಕೇಸಸಲ್ಲಿ ಅಂದರೆ ಕರಪ್ಷನ್ ಚಾರ್ಜಸ್, ಮೆಡಿಕಲ್ ನೆಗ್ಲಿಜೆನ್ಸಿ, ಡೌರಿ, ಡೆತ್, ಇಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಆಫೆನ್ಸಸ್ ಬಗ್ಗೆ ಮಾಹಿತಿ ಕೊಟ್ಟಾಗ ಅವ್ರು ಬೇಕಾದರೆ ಇದನ್ನು ಚೆಕ್ ಮಾಡ್ಕೊಳ್ಬಹುದು. ಅದು ವಿತಿನ್ 7 days. ಇವಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ, ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಅವ್ರಿಗೆ ಡೌಟ್ ಬರುತ್ತೆ, ಓಕೆ ಇದು ಕಾಗ್ನಿಸಬಲ್ ಒಫೆನ್ಸು ಇಲ್ಲ ನಾನ್ ಕಾಗ್ನಿಸಬಲ್ ಒಫೆನ್ಸು ಅಂತ ಡೌಟ್ ಬಂದಾಗ ಅವರು ವಿತಿನ್ 7 days ಅವರು ಇನ್ಫಾರ್ಮೇಷನ್ ಕೊಡಬೇಕು. ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್, ಜನರಲ್ ಇನ್ಫಾರ್ಮೇಷನ್ ತಿಳಿಸ್ಬೇಕು. ಅವ್ರು FIR ಆಗಿ ರಿಜಿಸ್ಟರ್ ಮಾಡ್ಕೊತವ್ರ ಇಲ್ಲ ಅಂದರೆ ಯಾಕೆ ರಿಜಿಸ್ಟರ್ ಮಾಡ್ಕೊತಿಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ FIR. ಇದು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ.